ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಕಲಬುರಗಿಯ ಅಧಿಕಾರಿ 5 ಅಂತಸ್ತಿನ ಮನೆ ಓನರ್ ಅಂತೆ. ಬಸವರಾಜ್ ಮಾಗಿಗೆ ಬೆಳ್ಳಂಬೆಳಗ್ಗೆ ಲೋಕ ಶಾಕ್. ಬಿಬಿಎಂಪಿ ಕೆಂಗೇರಿ ವಲಯದ ಕಂದಾಯ ಅಧಿಕಾರಿ ಈತ. ವೀರೇಂದ್ರ ಪಾಟೀಲ್ ಬಡಾವಣೆಯ 5 ಅಂತಸ್ತಿನ ಮನೆ. ಈ ಮನೆ ಮೇಲೆ ರೇಡ್ ಆಯಿತು. ಬಸವರಾಜ್ ಮನೆಯಲ್ಲಿ ಕೆಸಿನೋ ಕಾಯಿನ್ಗಳು ಪತ್ತೆಯಾಗಿದ್ದಾವಂತೆ. ಬರೋಬ್ಬರಿ 12 ಲಕ್ಷ ಮೌಲ್ಯದ ಕೆಸಿನೋ ಕಾಯಿನ್ ಪತ್ತೆಯಾಗಿದೆ. ಆಗಾಗ ಕೆಸಿನೋ ಆಡ್ತಾ ಇದ್ದಂತಿದ್ದ. ಮತ್ತು ಯಾವಾಗ ಕೆಲಸ ಮಾಡ್ತಾ ಇದ್ದ ಇವನು? ಯಾವಾಗ ನೋಡಿದ್ರು ಕೆಸಿನೋ ಆಡ್ತಾ ಇದ್ದಂತೆ. ಕೆಂಗೇರಿ ವಲಯದ ಬಿಬಿಎಂಪಿ ಅಧಿಕಾರಿ ಇವನು. 5 ಅಂತಸ್ತಿನ ಮನೆ ಇದೆ, ಕೆಸಿನೋ ಕಾಯಿನ್ಗಳಿದ್ದಾವೆ. ಈ ಕೆಲಸ ಮಾಡಿದ್ಯಾವಾಗ? ಕೆಸಿನೋನೋ ಆಡ್ಕೊಂಡು ಕೂತ್ಕೊಂಡ್ರೆ ಅದೇನು ಇಲ್ಲಿದೆಯಾ ಕೆಸಿನೋ? ಯಾವುದೋ ಗೋವಾಗೆ ಹೋಗಿರ್ಬೇಕು ಅಥವಾ ಶ್ರೀಲಂಕಕ್ಕೆ ಹೋಗಿರ್ಬೇಕು, ಎಲ್ಲ ಒಂದು ಹೋಗಿರ್ಬೇಕು. ಅಲ್ಲೆಲ್ಲೋ ಕೆಸಿನೋ ಇದೆ ಅನಿಸುತ್ತೆ. ಅಲ್ಲೋಗಿ ಆಟ ಆಡ್ತಿದ್ದೇವ. ಇನ್ನು ಕೆಲಸ ಯಾವಾಗ ಮಾಡ್ದ? 5 ಅಂತಸ್ತಿನ ಬಂಗ್ಲೆ ಬೇರೆ ಸಿಕ್ಕಿರೋದು ನೋಡಿ, ಚಿನ್ನಾಭರಣ ಅದು ಇದು ಉದ್ಧಾರ. ಕಲಬುರಗಿಯ ಅಧಿಕಾರಿ 5 ಅಂತಸ್ತಿನ ಮನೆ ಓನರ್ ಅಂತೆ. ಬಸವರಾಜ್ ಮಾಗಿಗೆ ಬೆಳ್ಳಂಬೆಳಗ್ಗೆ ಲೋಕ ಶಾಕ್. ಬಿಬಿಎಂಪಿ ಕೆಂಗೇರಿ ವಲಯದ ಕಂದಾಯ ಅಧಿಕಾರಿ ಈತ. ವೀರೇಂದ್ರ ಪಾಟೀಲ್ ಬಡಾವಣೆಯ 5 ಅಂತಸ್ತಿನ ಮನೆ. ಈ ಮನೆ ಮೇಲೆ ರೇಡ್ ಆಯಿತು. ಬಸವರಾಜ್ ಮನೆಯಲ್ಲಿ ಕೆಸಿನೋ ಕಾಯಿನ್ಗಳು ಪತ್ತೆಯಾಗಿದ್ದಾವಂತೆ. ಬರೋಬ್ಬರಿ 12 ಲಕ್ಷ ಮೌಲ್ಯದ ಕೆಸಿನೋ ಕಾಯಿನ್ ಪತ್ತೆಯಾಗಿದೆ. ಆಗಾಗ ಕೆಸಿನೋ ಆಡ್ತಾ ಇದ್ದಂತಿದ್ದ. ಮತ್ತು ಯಾವಾಗ ಕೆಲಸ ಮಾಡ್ತಾ ಇದ್ದ ಇವನು? ಯಾವಾಗ ನೋಡಿದ್ರು ಕೆಸಿನೋ ಆಡ್ತಾ ಇದ್ದಂತೆ. ಕೆಂಗೇರಿ ವಲಯದ ಬಿಬಿಎಂಪಿ ಅಧಿಕಾರಿ ಇವನು. 5 ಅಂತಸ್ತಿನ ಮನೆ ಇದೆ, ಕೆಸಿನೋ ಕಾಯಿನ್ಗಳಿದ್ದಾವೆ. ಈ ಕೆಲಸ ಮಾಡಿದ್ಯಾವಾಗ? ಕೆಸಿನೋನೋ ಆಡ್ಕೊಂಡು ಕೂತ್ಕೊಂಡ್ರೆ ಅದೇನು ಇಲ್ಲಿದೆಯಾ ಕೆಸಿನೋ? ಯಾವುದೋ ಗೋವಾಗೆ ಹೋಗಿರ್ಬೇಕು ಅಥವಾ ಶ್ರೀಲಂಕಕ್ಕೆ ಹೋಗಿರ್ಬೇಕು, ಎಲ್ಲ ಒಂದು ಹೋಗಿರ್ಬೇಕು. ಅಲ್ಲೆಲ್ಲೋ ಕೆಸಿನೋ ಇದೆ ಅನಿಸುತ್ತೆ. ಅಲ್ಲೋಗಿ ಆಟ ಆಡ್ತಿದ್ದೇವ. ಇನ್ನು ಕೆಲಸ ಯಾವಾಗ ಮಾಡ್ದ? 5 ಅಂತಸ್ತಿನ ಬಂಗ್ಲೆ ಬೇರೆ ಸಿಕ್ಕಿರೋದು ನೋಡಿ, ಚಿನ್ನಾಭರಣ ಅದು ಇದು ಉದ್ಧಾರ. ಕಲಬುರಗಿಯ ಅಧಿಕಾರಿ 5 ಅಂತಸ್ತಿನ ಮನೆ ಓನರ್ ಅಂತೆ. ಬಸವರಾಜ್ ಮಾಗಿಗೆ ಬೆಳ್ಳಂಬೆಳಗ್ಗೆ ಲೋಕ ಶಾಕ್. ಬಿಬಿಎಂಪಿ ಕೆಂಗೇರಿ ವಲಯದ ಕಂದಾಯ ಅಧಿಕಾರಿ ಈತ. ವೀರೇಂದ್ರ ಪಾಟೀಲ್ ಬಡಾವಣೆಯ 5 ಅಂತಸ್ತಿನ ಮನೆ. ಈ ಮನೆ ಮೇಲೆ ರೇಡ್ ಆಯಿತು. ಬಸವರಾಜ್ ಮನೆಯಲ್ಲಿ ಕೆಸಿನೋ ಕಾಯಿನ್ಗಳು ಪತ್ತೆಯಾಗಿದ್ದಾವಂತೆ. ಬರೋಬ್ಬರಿ 12 ಲಕ್ಷ ಮೌಲ್ಯದ ಕೆಸಿನೋ ಕಾಯಿನ್ ಪತ್ತೆಯಾಗಿದೆ. ಆಗಾಗ ಕೆಸಿನೋ ಆಡ್ತಾ ಇದ್ದಂತಿದ್ದ. ಮತ್ತು ಯಾವಾಗ ಕೆಲಸ ಮಾಡ್ತಾ ಇದ್ದ ಇವನು? ಯಾವಾಗ ನೋಡಿದ್ರು ಕೆಸಿನೋ ಆಡ್ತಾ ಇದ್ದಂತೆ. ಕೆಂಗೇರಿ ವಲಯದ ಬಿಬಿಎಂಪಿ ಅಧಿಕಾರಿ ಇವನು. 5 ಅಂತಸ್ತಿನ ಮನೆ ಇದೆ, ಕೆಸಿನೋ ಕಾಯಿನ್ಗಳಿದ್ದಾವೆ. ಈ ಕೆಲಸ ಮಾಡಿದ್ಯಾವಾಗ? ಕೆಸಿನೋನೋ ಆಡ್ಕೊಂಡು ಕೂತ್ಕೊಂಡ್ರೆ ಅದೇನು ಇಲ್ಲಿದೆಯಾ ಕೆಸಿನೋ? ಯಾವುದೋ ಗೋವಾಗೆ ಹೋಗಿರ್ಬೇಕು ಅಥವಾ ಶ್ರೀಲಂಕಕ್ಕೆ ಹೋಗಿರ್ಬೇಕು, ಎಲ್ಲ ಒಂದು ಹೋಗಿರ್ಬೇಕು. ಅಲ್ಲೆಲ್ಲೋ ಕೆಸಿನೋ ಇದೆ ಅನಿಸುತ್ತೆ. ಅಲ್ಲೋಗಿ ಆಟ ಆಡ್ತಿದ್ದೇವ. ಇನ್ನು ಕೆಲಸ ಯಾವಾಗ ಮಾಡ್ದ? 5 ಅಂತಸ್ತಿನ ಬಂಗ್ಲೆ ಬೇರೆ ಸಿಕ್ಕಿರೋದು ನೋಡಿ, ಚಿನ್ನಾಭರಣ ಅದು ಇದು ಉದ್ಧಾರ. ಕಲಬುರಗಿಯ ಅಧಿಕಾರಿ 5 ಅಂತಸ್ತಿನ ಮನೆ ಓನರ್ ಅಂತೆ. ಬಸವರಾಜ್ ಮಾಗಿಗೆ ಬೆಳ್ಳಂಬೆಳಗ್ಗೆ ಲೋಕ ಶಾಕ್. ಬಿಬಿಎಂಪಿ ಕೆಂಗೇರಿ ವಲಯದ ಕಂದಾಯ ಅಧಿಕಾರಿ ಈತ. ವೀರೇಂದ್ರ ಪಾಟೀಲ್ ಬಡಾವಣೆಯ 5 ಅಂತಸ್ತಿನ ಮನೆ. ಈ ಮನೆ ಮೇಲೆ ರೇಡ್ ಆಯಿತು. ಬಸವರಾಜ್ ಮನೆಯಲ್ಲಿ ಕೆಸಿನೋ ಕಾಯಿನ್ಗಳು ಪತ್ತೆಯಾಗಿದ್ದಾವಂತೆ. ಬರೋಬ್ಬರಿ 12 ಲಕ್ಷ ಮೌಲ್ಯದ ಕೆಸಿನೋ ಕಾಯಿನ್ ಪತ್ತೆಯಾಗಿದೆ. ಆಗಾಗ ಕೆಸಿನೋ ಆಡ್ತಾ ಇದ್ದಂತಿದ್ದ. ಮತ್ತು ಯಾವಾಗ ಕೆಲಸ ಮಾಡ್ತಾ ಇದ್ದ ಇವನು? ಯಾವಾಗ ನೋಡಿದ್ರು ಕೆಸಿನೋ ಆಡ್ತಾ ಇದ್ದಂತೆ. ಕೆಂಗೇರಿ ವಲಯದ ಬಿಬಿಎಂಪಿ ಅಧಿಕಾರಿ ಇವನು. 5 ಅಂತಸ್ತಿನ ಮನೆ ಇದೆ, ಕೆಸಿನೋ ಕಾಯಿನ್ಗಳಿದ್ದಾವೆ. ಈ ಕೆಲಸ ಮಾಡಿದ್ಯಾವಾಗ? ಕೆಸಿನೋನೋ ಆಡ್ಕೊಂಡು ಕೂತ್ಕೊಂಡ್ರೆ ಅದೇನು ಇಲ್ಲಿದೆಯಾ ಕೆಸಿನೋ? ಯಾವುದೋ ಗೋವಾಗೆ ಹೋಗಿರ್ಬೇಕು ಅಥವಾ ಶ್ರೀಲಂಕಕ್ಕೆ ಹೋಗಿರ್ಬೇಕು, ಎಲ್ಲ ಒಂದು ಹೋಗಿರ್ಬೇಕು. ಅಲ್ಲೆಲ್ಲೋ ಕೆಸಿನೋ ಇದೆ ಅನಿಸುತ್ತೆ. ಅಲ್ಲೋಗಿ ಆಟ ಆಡ್ತಿದ್ದೇವ. ಇನ್ನು ಕೆಲಸ ಯಾವಾಗ ಮಾಡ್ದ? 5 ಅಂತಸ್ತಿನ ಬಂಗ್ಲೆ ಬೇರೆ ಸಿಕ್ಕಿರೋದು ನೋಡಿ, ಚಿನ್ನಾಭರಣ ಅದು ಇದು ಉದ್ಧಾರ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಕಲಬುರಗಿಯ ಅಧಿಕಾರಿ 5 ಅಂತಸ್ತಿನ ಮನೆ ಓನರ್ ಅಂತೆ. ಬಸವರಾಜ್ ಮಾಗಿಗೆ ಬೆಳ್ಳಂಬೆಳಗ್ಗೆ ಲೋಕ ಶಾಕ್. ಬಿಬಿಎಂಪಿ ಕೆಂಗೇರಿ ವಲಯದ ಕಂದಾಯ ಅಧಿಕಾರಿ ಈತ. ವೀರೇಂದ್ರ ಪಾಟೀಲ್ ಬಡಾವಣೆಯ 5 ಅಂತಸ್ತಿನ ಮನೆ. ಈ ಮನೆ ಮೇಲೆ ರೇಡ್ ಆಯಿತು. ಬಸವರಾಜ್ ಮನೆಯಲ್ಲಿ ಕೆಸಿನೋ ಕಾಯಿನ್ಗಳು ಪತ್ತೆಯಾಗಿದ್ದಾವಂತೆ. ಬರೋಬ್ಬರಿ 12 ಲಕ್ಷ ಮೌಲ್ಯದ ಕೆಸಿನೋ ಕಾಯಿನ್ ಪತ್ತೆಯಾಗಿದೆ. ಆಗಾಗ ಕೆಸಿನೋ ಆಡ್ತಾ ಇದ್ದಂತಿದ್ದ. ಮತ್ತು ಯಾವಾಗ ಕೆಲಸ ಮಾಡ್ತಾ ಇದ್ದ ಇವನು? ಯಾವಾಗ ನೋಡಿದ್ರು ಕೆಸಿನೋ ಆಡ್ತಾ ಇದ್ದಂತೆ. ಕೆಂಗೇರಿ ವಲಯದ ಬಿಬಿಎಂಪಿ ಅಧಿಕಾರಿ ಇವನು. 5 ಅಂತಸ್ತಿನ ಮನೆ ಇದೆ, ಕೆಸಿನೋ ಕಾಯಿನ್ಗಳಿದ್ದಾವೆ. ಈ ಕೆಲಸ ಮಾಡಿದ್ಯಾವಾಗ?
ಕೆಸಿನೋನೋ ಆಡ್ಕೊಂಡು ಕೂತ್ಕೊಂಡ್ರೆ ಅದೇನು ಇಲ್ಲಿದೆಯಾ ಕೆಸಿನೋ? ಯಾವುದೋ ಗೋವಾಗೆ ಹೋಗಿರ್ಬೇಕು ಅಥವಾ ಶ್ರೀಲಂಕಕ್ಕೆ ಹೋಗಿರ್ಬೇಕು, ಎಲ್ಲ ಒಂದು ಹೋಗಿರ್ಬೇಕು. ಅಲ್ಲೆಲ್ಲೋ ಕೆಸಿನೋ ಇದೆ ಅನಿಸುತ್ತೆ. ಅಲ್ಲೋಗಿ ಆಟ ಆಡ್ತಿದ್ದೆವ. ಇನ್ನು ಕೆಲಸ ಯಾವಾಗ ಮಾಡ್ದ? 5 ಅಂತಸ್ತಿನ ಬಂಗ್ಲೆ ಬೇರೆ ಸಿಕ್ಕಿರೋದು ನೋಡಿ, ಚಿನ್ನಾಭರಣ ಅದು ಇದು ಉದ್ಧಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.